ಎಲ್ಲರಿಗೂ ನಮಸ್ಕಾರ. ನಾವು 38ನೆಯ ಶ್ಲೋಕವನ್ನ ನೋಡಿದ್ವಿ ಕಳೆದ ಬಾರಿ. ಅದರೊಳಗೆ ಹಂಸದ್ವಯರು ಶಿವ ಶಕ್ತಿಯರು ಅನ್ನೋಂಥ ಮಾತನ್ನ ನೋಡಿದ್ವಿ. ಅವರಿಂದ 18 ವಿದ್ಯೆಗಳು ಉತ್ಪನ್ನವಾಯಿತು. ಭಕ್ತನ ಒಂದು ಸಾಧಕನ ಸದ್ಗುಣಗಳನ್ನ ಅವನ ದುರ್ಗುಣಗಳಿಂದ ಬೇರ್ಪಡಿಸಿ ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತೀವಿ. ಹಂಸ ಹೇಗೆ ಹಾಲನ್ನ ನೀರಿನಿಂದ ಬೇರ್ಪಡಿಸಿ ಸ್ವೀಕರಿಸುತ್ತೆ, ಹಾಗೆ ಇವರು ಭಕ್ತನ ಒಳ್ಳೆಯತನವನ್ನ ಅವನ ಸದ್ಗುಣಗಳನ್ನ ಮಾತ್ರ ಸ್ವೀಕರಿಸಿ ದುರ್ಗುಣಗಳನ್ನ ಬೇರೆ ಮಾಡಿ ಅವನಿಗೆ ಮೋಕ್ಷವನ್ನ ಕಲ್ಪಿಸ್ತಾರೆ ಅನ್ನುವಂತಹ ಮಾತನ್ನ ನೋಡಿದ್ವಿ. ತಮುನ್ಮೀಲತ್ ಸಂವಿತ್ ಕಮಲ ಮಕರಂದ ಏಕರಸಿಕಂ ಭಜೆ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾದ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಯದಾದತ್ತೆ ದೋಷಾದ್ ಗುಣಂ ಅಖಿಲಂ ಅದ್ಭ್ಯಃ ಪಯ ಇವ. ಹಾಲಿನಿಂದ ನೀರನ್ನು ಬೇರ್ಪಡಿಸುವಂತೆ, ದೋಷಾದ್ ಗುಣಂ, ದೋಷಗಳಿಂದ ಗುಣಗಳನ್ನ ಬೇರ್ಪಡಿಸಿ ಅವರು ಸ್ವೀಕರಿಸ್ತಾರೆ. ಯಾಕೆಂದ್ರೆ ನಾವು ಪೂರ್ತಿಯಾಗಿ ನಾವು ಏನೆಲ್ಲ ಹೇಳ್ಕೊಳ್ಬೋದು, ನನ್ಗಿವಾಗ ಕೋಪನೇ ಇಲ್ಲ, ನಾನು ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದೀನಿ, ನನ್ನಲ್ಲಿ ಅಂಥ ಒಳ್ಳೆ ಗುಣ ಇದೆ, ನಾನು ತುಂಬಾ ದೊಡ್ಡ ಸಾಧಕ, ನನಗೆ ಏನು ಆ ಥರದ್ದೆಲ್ಲ ಭಾವನೆಗಳಿಲ್ಲ. ಅದು ಹೇಳ್ಕೊಡಕ್ಕೆ ಚೆನ್ನಾಗಿದೆ. ಆದ್ರೆ ಮಾನಸದಲ್ಲಿ ನಾವು ಹೇಗಿರ್ತೀವಿ ಅದು ನಮಗ್ ಗೊತ್ತು, ಭಗವಂತನ ಗೊತ್ತು. ಅದಕ್ಕೆ ಅವರು ನಾವು ಹೇಳದೇ ಇದ್ರೂನುವೆ, ನಾವು ಅದನ್ನ ಒಪ್ಕೊಳ್ಳದೆ ಇದ್ರೂನುವೆ ನಮ್ಮಲ್ಲಿ ಇರ್ತಕ್ಕಂತಹ ದುರ್ಗುಣಗಳನ್ನ ಸಗುಣಗಳಿಂದ ಬೇರ್ಪಡಿಸಿ ಒಳ್ಳೆಯದನ್ನ ಸ್ವೀಕರಿಸಿ ಕೆಟ್ಟದ್ದನ್ನ ದೂರ ಮಾಡ್ತಾರೆ. ದೂರ ಮಾಡೋದು ಅಂತಂದ್ರೆ ನಮ್ಮ ಮನಸ್ಸಿನಿಂದ ದೂರ ಮಾಡಿ ಅವರು ಒಳ್ಳೆಯದನ್ನ ಸ್ವೀಕರಿಸಿ ನಮಗೆ ಮೋಕ್ಷವನ್ನ ಕೊಡೋದಕ್ಕೆ ಕರ್ತೃಗಳಾಗ್ತಾರೆ ಅಂತ. ಮತ್ತೆ ಅಷ್ಟಾದಶ ವಿದ್ಯೆಗಳು ಎಲ್ಲಿದೆ? ತಾಯಿ ಅಂದ್ರೆ ಶಕ್ತಿ ಮತ್ತೆ ಶಿವ ಇಬ್ರೂ ಸಹ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅಂತ, ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ. ಆ ಹೃದಯದಲ್ಲಿ ಇರ್ತಕ್ಕಂತಹ ಶಿವ ಶಕ್ತಿಯರು ಈ 18 ವಿದ್ಯೆಗಳನ್ನ ನಮ್ಮಲ್ಲಿ ಉಂಟು ಮಾಡ್ತಾರೆ. ಆದ್ರೆ ಅದನ್ನ ಗುರುತಿಸಿ ಅದನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದು ಇವರ ಕೃಪೆ. ಅದರಿಂದ ಹಾಗೆ ಮಾಡಿದಾಗ ಅದನ್ನ ಮಾಡ್ತೀನಿ, ಅಂತಹ ಹಂಸದ್ವಯರಿಗೆ ನಮಸ್ಕರಿಸ್ತೀನಿ, ಅವರಿಬ್ರನ್ನೂ ಆರಾಧಿಸ್ತೀನಿ. ಯಾಕೆ ಅಂದ್ರೆ ಅರ್ಧನಾರೀಶ್ವರರು ಆ ತತ್ವವನ್ನ ಹಿಂದೆ ಹೇಳಿದ್ರು, ಇಲ್ಲೂ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕವನ್ನ ತೆಗೆದುಕೊಳ್ತೀವಲ್ಲ, ಅಲ್ಲೂ ಸಹ ನಾವು ಅರ್ಧನಾರೀಶ್ವರ ತತ್ವವನ್ನ ನೋಡ್ತೀವಿ. ಬರೀ ಶಿವನನ್ನ ಆರಾಧಿಸಿದ್ರೆ ಶಿವ ಸಾಯುಜ್ಯ ಸಿಕ್ಕಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಶಕ್ತಿಯನ್ನು ಆರಾಧಿಸ್ಬೇಕು. ಶಕ್ತಿಯನ್ನ ಯಾವ ರೀತಿ ಆರಾಧಿಸ್ಬೇಕು ಅದನ್ನು ಹೇಳ್ತಾರೆ. ಅದರಿಂದ ಅಂತಹ ಶಿವ ಸಾಯುಜ್ಯಕ್ಕೆ ಕಾರಣವಾಗತಕ್ಕಂತಹ ಒಂದು ಸಂದರ್ಭವನ್ನ ನಮಗೆ ಮಾಡಿಕೊಡ್ತಾರೆ. ಅಂದ್ರೆ ನಮ್ಮ ಸಾಧನೆಯಿಂದ ಪ್ರೇರಿತರಾಗಿ ಸಂತುಷ್ಟರಾಗಿ ನಮ್ಮ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಭಕ್ತಿಯನ್ನ, ನಮ್ಮಲ್ಲಿರ್ತಕ್ಕಂತಹ ಸದ್ಭಾವನೆಗಳನ್ನ ಗುರುತಿಸಿ ಅವುಗಳನ್ನ ತೆಗೆದುಕೊಂಡು ದುರ್ಗುಣಗಳನ್ನೆಲ್ಲ ಕೈಬಿಟ್ಟು ನಮ್ಗೆ ಮುಂದಿನ ಮಾರ್ಗದಲ್ಲಿ ಸುಗಮವಾಗಿ ಸಾಗೋದಕ್ಕೆ ಸಹಾಯ ಮಾಡ್ತಾರೆ ಈ ಹಂಸದ್ವಯರು, ಶಿವ ಪಾರ್ವತಿಯರು, ಶಿವ ಶಕ್ತಿಯರು ಅನ್ನೋದನ್ನ ನೋಡಿದ್ವಿ. ಈಗ ಮುಂದಿನ ಶ್ಲೋಕದಲ್ಲಿ ತವ ಸ್ವಾಧಿಷ್ಠಾನೇ ಹುತವಹಂ ಅಧಿಷ್ಠಾಯ ನಿರತಂ ತಮೀಢೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧ ಕಲಿತೆ ದಯಾರ್ದ್ರಾಯ ದೃಷ್ಟಿ ಶಿಶಿರಮುಪಚಾರಂ ರಚಯತಿ. ಈಗ ಅದರದ್ದು ಅರ್ಥ ಹೀಗ್ ಬರುತ್ತೆ. ಸ್ವಾಧಿಷ್ಠಾನದಲ್ಲಿ ಶಿವ ಶಕ್ತಿ ಇಬ್ರು,
ಅವರು ಅಗ್ನಿಯನ್ನ ಅಲ್ಲಿ ನಾನು ಆ ಶಿವನ ಪ್ರಳಯ ಕಾಲದ ಅಗ್ನಿಯನ್ನ ಭಾವಿಸಿ ನಿನ್ನನ್ನ ನಾನು ಆರಾಧಿಸ್ತೇನೆ. ಅಂದ್ರೆ ಶಿವನನ್ನ ಆರಾಧಿಸ್ತೇನೆ. ಅದರ ಜೊತೆಗೇನೆ ಶಕ್ತಿನೂ ಇದ್ದಾಳೆ. ಬರೀ ಶಿವ ಅಲ್ಲ, ಇಬ್ರು ಅಲ್ಲಿದ್ದಾರೆ. ತವ ಸ್ವಾದಿಷ್ಟಾನೇ ಹುತವಹಂ ಅಧಿಷ್ಠಾಯ. ಹುತವಹ ಅಂತಂದ್ರೆ ಆಹುತಿಯನ್ನ ದೇವತೆಗಳಿಗೆ ತೆಗೆದುಕೊಂಡು, ಈಗ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ, ವಿಷ್ಣುವೇ ಸ್ವಾಹ ಎಲ್ಲರಿಗೂ ಅರ್ಪಿಸ್ತಾ ಹೋಗ್ತೀವಲ್ಲ, ಅದನ್ನ ಅವ್ರವರಿಗೆ ತಲುಪಿಸೋ ಕೆಲಸವನ್ನ ಅಗ್ನಿ ಮಾಡ್ತಾನೆ ಅಂತ. ಅದಕ್ಕೆ ಅವನನ್ನ ಹುತವಹ ಅಂತ ಕರೀತಾರೆ. ತವ ಸ್ವಾಧಿಷ್ಠಾನೇ ಹುತವಹಂ ಅಧಿಷ್ಠಾಯ. ಹುತವಹನನ್ನ ಅಧಿಷ್ಠಾಯ ನೆಲೆಸಿದಂತೆ ಅಲ್ಲಿ ತಂ ನಿರತಂ ಈಢೆ, ನಾನು ಸದಾಕಾಲವೂ ಧ್ಯಾನಿಸುತ್ತೇನೆ, ಸದಾಕಾಲವೂ ಆರಾಧಿಸುತ್ತೇನೆ. ನಾನು ಅವರಲ್ಲೇನೆ ಲೀನವಾಗಿರ್ತೇನೆ. ನನ್ನ ಮನಸ್ಸು ಅವನಲ್ಲಿ ಭಕ್ತಿ ಭಾವದಿಂದ ತುಂಬಿರುತ್ತೆ. ಸಮಯಾಂಚ ತಾಂ ಮಹತೀ ಮೀಡೆ. ಹಾಗಾದ್ರೆ ಬರೀ ಶಿವನನ್ನ ಅಂದ್ರೆ ಅಗ್ನಿ ಸ್ವರೂಪವಾಗಿರ್ತಕ್ಕಂತಹ ಶಿವನನ್ನ, ಪ್ರಳಯಾಗ್ನಿ ಸ್ವರೂಪ, ಬರೀ ಅಗ್ನಿ ಸಂವರ್ತನ ಅಂತ ಹೇಳಿದ್ರೆ ಪ್ರಳಯಾಗ್ನಿ ಸ್ವರೂಪನಾಗಿರ್ತಕ್ಕಂತಹ ಶಿವನನ್ನ ಆರಾಧಿಸ್ಬಿಟ್ರೆ ಆಯ್ತೆ? ಇಲ್ಲ. ಯಾಕೆಂದ್ರೆ ನಮಗೆ ಶಾಂತಿನೂ ಬೇಕು. ಬರೀ ಪ್ರಳಯ ಆಗ್ಬಿಟ್ರೆ ನಮಗೆ ಆ ಪೂರ್ತಿ ಆ ಸುಡ್ತಾ ಇರೋದಕ್ಕೆ ಒಂದು ಔಷಧಿಯನ್ನ ಕೊಡ್ತಕ್ಕಂತಹ, ಅದನ್ನ ಪೂರ್ತಿಯಾಗಿ ತಂಪಾಗಿಸ್ತಕ್ಕಂತಹ ತಾಯಿಯ ಪ್ರೀತಿನೂ ಬೇಕು. ಅವಳನ್ನ ಸಮಯಾಂಚ ತಾಂ ಮಹತೀಂ ಈಡೆ. ಸಮಯ ಅಂತ ಹೇಳಿದ್ರೆ ಇಬ್ರಿಗೂ ಹೇಳ್ತಾರೆ. ಸಮಯ ಶಿವನೂ ಹೌದು, ಸಮಯ ದೇವಿ ಇವಳು, ಇಬ್ರು. ಅವಳನ್ನೂ ಸಹ ನಾನು ಮಹತೀಂ ಶ್ರೇಷ್ಠಳಾದವಳು, ಅವಳನ್ನೂ ಆರಾಧಿಸ್ತೀನಿ. ಇಬ್ರು ಸ್ವಾಧಿಷ್ಠಾನದಲ್ಲಿ ಇದ್ದಾರೆ. ಅಂಡ್ ಕ್ರೋಧ ಕಲಿತೆ ಆಲೋಕೆ ಲೋಕಾನ್ ದಹತಿ. ಯಾರು? ಶಿವ. ಅವನು ತನ್ನ ಕ್ರೋಧದಿಂದ ಕೂಡಿದ ಕಣ್ಣುಗಳನ್ನ ಬಿಟ್ಟು ಲೋಕವನ್ನ ಪ್ರಳಯ ಕಾಲದಲ್ಲಿ ದಹಿಸ್ತಾನೆ, ಅದನ್ನ ನಾಶ ಮಾಡ್ತಾನೆ. ಆಗ ದಯಾರ್ದ್ರಾಯಾ ದೃಷ್ಟಿ, ನಿನ್ನ ದಯೆಯಿಂದ ಕೂಡಿದ ದೃಷ್ಟಿ ಇದೆಯಲ್ಲ, ಅದು ಶಿಶಿರಂ ಉಪಚಾರಂ ರಚಯತಿ. ತಂಪಾದಂತಹ ಒಂದು ಉಪಚಾರವನ್ನ, ಅಂದ್ರೆ ಯಾವುದು ಸುಟ್ಟು ಹೋಗ್ತಾ ಇದೆ, ಯಾವುದು ಬೆಂದು ಹೋಗ್ತಾ ಇದೆ, ಯಾವುದು ಪ್ರಳಯ ಕಾಲದಲ್ಲಿ ಲೀನವಾಗ್ತಾ ಇದೆ, ಅದಕ್ಕೆ ಒಂದು ತಂಪಾದ ಒಂದು ವಾತಾವರಣವನ್ನ ನಿರ್ಮಿಸಿ ಅದೆಲ್ಲ ಎಲ್ಲದೂ ಸುಖಕರವಾಗಿರೋ ಹಾಗೆ ನೋಡ್ಕೊಳ್ಳುವಂಥಳು ನೀನು. ಅಂದ್ರೆ ಎರಡೂ ಒಟ್ಟೊಟ್ಟಿಗೆ ಇದೆ. ಯಾಕಂದ್ರೆ ಅವರಿಬ್ರು ಒಟ್ಟಿಗೆ ಇದ್ದಾರೆ. ಅಂದ್ರೆ ನಾನು ಆರಾಧಿಸೋದು ನಿಮ್ಮಿಬ್ರು ಒಟ್ಟಿಗೆನೆ. ಅವನು ಪ್ರಳಯ ಕಾಲದ ಅಗ್ನಿ ಅಂತ ಎಲ್ಲದನ್ನು ಸುಡ್ತಾ ಬರ್ತಾನೆ. ಆ ಸುಡ್ತಾ ಬರ್ತಾ ಇರೋದಕ್ಕೆ ನೀನು ಶೈತ್ಯೋಪಚಾರವನ್ನ ಮಾಡ್ತಾ ಹೋಗ. ಅದರಿಂದ ನಿನ್ನ ಕರುಣೆಯ ದೃಷ್ಟಿಯನ್ನು ನಾನು ಸದಾಕಾಲ ಧ್ಯಾನಿಸ್ತೀನಿ, ಆರಾಧಿಸ್ತೀನಿ. ಮತ್ತೆ ತಾ ಪ್ರಕಾರ ನಾವಿಲ್ಲಿ ಅರ್ಧನಾರೀಶ್ವರ ತತ್ವ ನೋಡ್ತಾ ಇದ್ದೀವಿ. ಕೇವಲ ಅವನು ಅದನ್ನ ಸುಟ್ಟು ಬಿಡ್ತಾನೆ, ಅವನನ್ನ ಆರಾಧಿಸ್ಬಿಟ್ಟು ಅವನನ್ನ ಸಂತೋಷವಾಗಿ ಇಟ್ಕೊಂಡ್ಬಿಡ್ತೀನಿ, ನಾನ್ ಚೆನ್ನಾಗಿರ್ತೀನಿ. ಪ್ರಳಯ ಕಾಲದಲ್ಲಿ ನಾವು ಯಾರ್ಯಾರನ್ನ ಆರಾಧಿಸಿದ್ರು ಇಡೀ ಪ್ರಪಂಚವನ್ನ ಅವನು ತಾಯಿಯ ಆಜ್ಞೆಯ ಮೇರೆಗೆ ಒಂದು ಸರ್ತಿ ಪೂರ್ತಿ ಮುಗಿಸಿದಾಗ ನಾನು ಏನ್ ಆರಾಧಿಸಿದ್ರು ನಾನು ಹೋಗಿರ್ತೀನಿ. ಆದ್ರೆ ಮತ್ತೆ ಒಂದು ಬೀಜ ರೂಪದಲ್ಲಿ, ಒಂದು ಸೂಕ್ಷ್ಮ ರೂಪದಲ್ಲಿ ನಾವೆಲ್ಲ ಮತ್ತೆ ಇರ್ತೀವಿ, ಮತ್ತೆ ಬರ್ತೀವಿ. ಹಾಗೆ ಇದ್ದು ಬರೋದಕ್ಕೆ ಸಹಾಯಕಳಾಗೋದೆ ತಾಯಿ. ಯಾಕೆಂದ್ರೆ ಶೈತ್ಯೋಪಚಾರ ಮಾಡಿ ಎಲ್ಲದನ್ನು ತಂಪಾಗಿರಿಸಿ ಮತ್ತೆ ಆ ತಾಯಿ ಈ ಸದಾಶಿವನಿಗೆ ಆಜ್ಞೆ ಕೊಡ್ತಾಳೆ ಸೃಷ್ಟಿಗೆ. ಆಗ ಸಂವರ್ತನ ಆಜ್ಞೆ ಅಲ್ಲ, ಸೃಷ್ಟಿಯನ್ನ ಮಾಡೋದಕ್ಕೆ ಅವನು ಸಿದ್ಧನಾಗ್ತಾನೆ. ಆವಾಗ ಮತ್ತೆ ತಾ ಪ್ರಕಾರ ಪ್ರಪಂಚ ಉದಯವಾಗುತ್ತೆ. ಅದು ಒಂದು ಸೈಕಲ್ ತರ. ಒಂದು ಸರ್ತಿ ತಾಯಿಯ ಆಜ್ಞೆಯ ಮೇರೆಗೆ ಪ್ರಪಂಚದ ಸೃಷ್ಟಿ ಆಯ್ತು. ಆ ಪ್ರಪಂಚದ ಸೃಷ್ಟಿ ಆಯ್ತು ಅಂತ ಹೇಳಿದಾಗ ಈ ಮನು ಅದನ್ನೆಲ್ಲದನ್ನು ಒಂದು ಕಡೆ ತಗೊಂಡು ಹೋಗಿ ಕೆಲವು ನಮ್ಮ ಸಪ್ತ ಋಷಿಗಳು ಅವರೆಲ್ಲ ಅದನ್ನ ಪ್ರಳಯ ಕಾಲದಲ್ಲಿ ಎಲ್ಲಾ ವಿಧವಾದಂತಹ ಸೃಷ್ಟಿಯ ಬೀಜವನ್ನ, ಮೂಲವನ್ನ, ಅದರ ಅಂಶವನ್ನ ಸೂಕ್ಷ್ಮ ರೂಪದಲ್ಲಿ ತೆಗೆದುಕೊಂಡು ಹೋದ್ರು. ಪ್ರಳಯ ಕಾಲದಲ್ಲಿ ಎಲ್ಲಾವುದು ಹೊರಟೋಯ್ತು.
ಆದ್ರೆ ಅದಷ್ಟು ಉಳ್ಕೊಂಡಿದ್ದು ಅದನ್ನ ಮತ್ತೆ ಸೃಷ್ಟಿಯಲ್ಲಿ ತೊಡಗಿಸುವುದು. ಮುಂದೆ ಸೃಷ್ಟಿಯಲ್ಲಿ ಬಂದಾಗ ಸದಾಶಿವ ಅದನ್ನೆಲ್ಲ ಪುನಃ ಉತ್ಪತ್ತಿಯಾಗುವ ಹಾಗೆ ಮಾಡ್ತಾರೆ. ಅದು ನಡೀತಾ ಇರುತ್ತೆ ಚಕ್ರ. ಅದರಿಂದ ಹಾಗೆ ಸಂವರ್ತನಾಗ್ನಿಯನ್ನ ಹೊಂದಿರತಕ್ಕಂತಹ ಶಿವ ಮತ್ತೆ ಶಿಶಿರ ರೂಪದಲ್ಲಿ ತಂಪಾಗಿರ್ತಕ್ಕಂತಹ ತಾಯಿ ಇಬ್ರು ಒಂದಿಗೆ ನಮ್ಮ ಹೃದಯ ಕಮಲದಲ್ಲಿ ನೆಲೆಸಿದ್ದಾರೆ, ಅಥವಾ ಇಲ್ಲಿ ಇವ್ರು ಹೇಳ್ತಾ ಇರುವಂತಹ ಸ್ವಾಧಿಷ್ಠಾನದಲ್ಲಿ ಇದ್ದಾರೆ. ಆ ಸ್ವಾಧಿಷ್ಠಾನ ಎಲ್ಲಿದೆ? ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ. ಅಲ್ಲಿ ಅವರಿಬ್ರು ಇದ್ದು ಅದನ್ನ ನಾವು ಅರ್ಥ ಮಾಡಿಕೊಂಡು ಅವರನ್ನು ಆರಾಧಿಸುವಂತಹ ರೀತಿಯನ್ನು ಹೇಳ್ತಾರೆ. ಅದರಿಂದ ಆ ಸ್ವಾಧಿಷ್ಠಾನದಲ್ಲಿ ಈಗ ತಾಯಿಗೆ ಇಬ್ರು ಒಟ್ಟಿಗೆ ಇದ್ದಾಗ, ಅವನು ಸುಡ್ತಾ ಇದ್ದಾಗ ಇವಳು ಹೇಗೆ ತಂಪಾಗಿ, ಅದನ್ನ ಇಲ್ಲಿ ಹೇಳ್ತಾರೆ. ಇನ್ನೊಂದ್ ಕಡೆ ಸಾಧಕರಲ್ಲಿ ತಾಮಸ ಅಗ್ನಿ ಇರುತ್ತಲ್ಲ, ಅದನ್ನ ಶಮನಗೊಳಿಸೋದು ತಾಯಿ. ಶಮನಗೊಳಿಸಿ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾಳೆ. ಅಗ್ನಿ ಶಿರೋನಿಷ್ಠ. ಇವಾಗ ಇವನು ಶಿವ ಪಾರ್ವತಿಗೆ ಹೇಳ್ತಾನಂತೆ. ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಶಿವಪುರಾಣದಲ್ಲಿ, ನಾನು ಶಿರಸ್ಸಿನಲ್ಲಿ ತಲೆಯಲ್ಲಿ ಅಗ್ನಿಯನ್ನ ಧರಿಸಿದ್ದೀನಿ, ನೀನು ಚಂದ್ರನನ್ನ ನಿನ್ನ ತಲೆಯಲ್ಲಿ ಧರಿಸಿದ್ಯಾ. ನಾವು ಶಿವನನ್ನ ನೋಡ್ತೀವಿ, ಶಿವನ ತಲೆಯ ಮೇಲೆ ಅರ್ಧ ಚಂದ್ರಾಕಾರವಾಗಿ ಅಂದ್ರೆ ಹೀಗೆ ಚಂದ್ರನನ್ನ ಮುಡಿದಿದ್ದಾನೆ ಅಂತ ನೋಡ್ತೀವಿ. ಈಗ ಶಿವ ಶಕ್ತಿ ಅರ್ಧನಾರೀಶ್ವರರಾಗಿರುವಾಗ, ಈಗ ಶಿವನ ತಲೆಯಲ್ಲಿ ಅಗ್ನಿ ಇದ್ರೆ ಪಕ್ಕದಲ್ಲಿ ಇರ್ತಕ್ಕಂತಹ ಚಂದ್ರ ತಾಯಿಯ ತಲೆಯ ಮೇಲೆ ಇದ್ದಾನೆ ಅಂತ. ಇದು ತಂಪು, ಚಂದ್ರ ತಂಪು. ಆದ್ರಿಂದ ಈ ಅರ್ಧನಾರೀಶ್ವರರಾಗಿರ್ತಕ್ಕಂತಹ ಇವರು, ಅವನು ಹೇಳ್ತಾ ಇದ್ದಾನೆ ಶಿವ, ನಾನು ತಲೆಯಲ್ಲಿ ಅಗ್ನಿಯನ್ನ ಧರಿಸಿದ್ದೀನಿ, ನೀನು ಚಂದ್ರನನ್ನ ಧರಿಸಿದ್ಯಾ. ಅದರಿಂದ ನಾವಿಬ್ರು ಪ್ರಪಂಚದಲ್ಲಿ ಶಿವ ಪಾರ್ವತಿಯರಾಗಿ ಎಲ್ಲಾದ್ರಲ್ಲೂ ವ್ಯಾಪಿಸಿದ್ದೀವಿ, ಎಲ್ಲಾ ತತ್ವಗಳಲ್ಲೂ ನಾವು ವ್ಯಾಪಿಸಿದ್ದೀವಿ. ಅಗ್ನಿಯಿಂದ ಶಿವ ಎಲ್ಲವನ್ನು ದಗ್ಧ ಮಾಡಿದಾಗ, ಇವಳು ಶಿವೆ ತಾಯಿ ಚಂದ್ರನನ್ನ ಧರಿಸಿದವಳಾಗಿ ತಲೆಯಲ್ಲಿ ದಗ್ಧವಾದ ಲೋಕಗಳನ್ನ ತನ್ನ ಶೈತ್ಯೋಪಚಾರಗಳಿಂದ ಉಪಚಾರ ಮಾಡಿ ಮತ್ತೆ ಎಲ್ಲದನ್ನು ಸೃಷ್ಟಿಗೆ ಅನುಗುಣವಾಗಿ ಮಾಡಿಕೊಡ್ತಾರೆ. ಒಂದು ಸುಂದರವಾದ ವಿಚಾರ, ಕಲ್ಪನೆ ಅಂತ ಹೇಳೋದಕ್ಕಿಂತ ಇದು ಶಂಕರಾಚಾರ್ಯರ ರಚನೆಯಾಗಿ ಅವರು ಹೇಳಿರ್ತಕ್ಕಂತಹ ಮಾತು ಅಂತಂದಾಗ ಅದಕ್ಕೆ ಒಂದು ಶ್ರೇಷ್ಠತೆನೂ ಬರುತ್ತೆ. ಅದನ್ನ ಆ ತರಹದಲ್ಲಿ ಒಂದು ಪ್ರಳಯ ಆಗೋಯ್ತು, ಎಲ್ಲ ನಾಶ ಆಗೋಯ್ತು, ಆ ದೇವ್ರುಗಳೇ ಕೂತ್ಕೊಂಡು ಎಲ್ಲವನ್ನೂ ಹಾಳು ಮಾಡ್ಬಿಟ್ರು. ಇಲ್ಲ, ಅದೆಲ್ಲ ಈಗ ಒಂದು ಯಾವುದೇ ಒಂದು ವಸ್ತು ಮನೆಯಲ್ಲಿ ಇದ್ರೂ ರೀಸೈಕಲ್ ಮಾಡೋದು ಅಂತ ಹೇಳ್ತೀವಲ್ವ. ಆ ಹಳತನ್ನ ಬಿಟ್ಟು ಮತ್ತೆ ಹೊಸತನ್ನ ಹುಟ್ಟು ಹಾಕೋದು. ಯಾವುದೋ ಒಂದು ಹಳೆ ವಸ್ತುವನ್ನ ಅದೇ ತರದ್ ಇನ್ನೊಂದು ನಾವು ತರ್ಬೋದು. ಮತ್ತೆ ಹಳೆ ವಸ್ತು ಅದೆಲ್ಲ ಕೆಟ್ಟೋಯ್ತು, ಹಾಳಾಗೋಯ್ತು, ಮುರಿದೋಯ್ತು, ಅದನ್ನ ತೆಗೆದು ಅಂತಹ ಮತ್ತೊಂದು ವಸ್ತುವನ್ನ ತಂದಿಡ್ತೀವಿ. ಅದೇ ರೀತಿ ಪ್ರಪಂಚ ಯಾವಾಗ ಅದರ ಒಂದು ಉಪಯುಕ್ತತೆಯನ್ನ ಕಳ್ಕೊಳ್ಳುತ್ತೆ, ಆಗ ಅದನ್ನ ಪೂರ್ತಿಯಾಗಿ ಪ್ರಳಯದಲ್ಲಿ ಲೀನವಾಗಿಸ್ಬಿಟ್ಟು ಮತ್ತೆ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡೋದು. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಒಂದು ಸರ್ತಿ ಆಗೋಯ್ತು, ಎಲ್ಲ ಸೃಷ್ಟಿ ಆಗೋಯ್ತು, ಇನ್ಸರಿ ಆಗೋಯ್ತು. ಯಾಕಂದ್ರೆ ಈಗ ತಾನೇ ಪ್ರಳಯ ಆಗಿತ್ತು, ಎಲ್ಲ ಮತ್ತೆ ಸೃಷ್ಟಿ ಆಗೋಯ್ತು, ಆಯ್ತು, ಇನ್ನೇನ್ ಚಿಂತೆ ಇಲ್ಲ. ಅಲ್ಲ, ಹಾಗಾಗಲ್ಲ. ಆ ಪ್ರಳಯ ಕಾಲದ ಅಗ್ನಿಯಿಂದ ಎಲ್ಲ ಸುಟ್ಟಿದ್ದನ್ನ ಇವಳು ಶೈತ್ಯೋಪಚಾರ ಮಾಡಿ ಸಮಾಧಾನವಾಗಿರುತ್ತೆ. ಮತ್ತೆ ಸೃಷ್ಟಿ ಕಾರ್ಯದಲ್ಲಿ ಮುಂದೆ ಅದು ಬರುತ್ತೆ, ಮತ್ತಿನ್ನೊಂದು ಸರ್ತಿ ಪ್ರಪಂಚದ ಸೃಷ್ಟಿಯಾಗುತ್ತೆ. ಅಂತಹ ಒಂದು ತಾಯಿಯನ್ನ, ಅಂತಹ ಒಂದು ಶಿವನನ್ನ, ಸಮಯಾದೇವಿ ಅವರಿಬ್ಬರು ಅರ್ಧನಾರೀಶ್ವರರು, ಅವರನ್ನ ನಾನು ಆರಾಧಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಇವಾಗ ಈ ಲಲಿತಾ ಸಹಸ್ರನಾಮದಲ್ಲಿ ಅದನ್ನ ಮತ್ತೆ ಯಥಾ ಪ್ರಕಾರ ನೋಡ್ತೀವಿ ನಾವು. ಸ್ವಾಧಿಷ್ಠಾನಾಂ ಭುಜಗತ ಚತುರ್ವಕ್ರ ಮನೋಹರ ಶೂಲಾಧ್ಯಾಯದ ಸಂಪನ್ನ ಪೀತವರ್ಣಾತಿ ಗರ್ವಿತ ಮೇಧೋನಿಷ್ಠ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತ ದಧ್ಯನ್ಯಾಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ. ಯಾವ ರೀತಿಯಲ್ಲಿ ತಾಯಿ ಇರ್ತಾಳೆ ಸ್ವಾಧಿಷ್ಠಾನದಲ್ಲಿ, ಅವಳನ್ನು ಯಾವ ರೀತಿಯಲ್ಲಿ ನಾನು ಆರಾಧಿಸ್ಬೇಕು, ಯಾವ ರೀತಿಯಲ್ಲಿ ನಾನು ಪೂಜೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು,
ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಾದಿಷ್ಠಾನದಲ್ಲಿ ಅವಳು ಸ್ವಾದಿಷ್ಠಾನಾಂ ಭುಜಗತ, ಕಾಕಿನಿ ಅಂತ ಅನ್ನೋ ಹೆಸರಿನಿಂದ ಸ್ವಾದಿಷ್ಠಾನ. ಕಾಕಿನಿ ಅಂತ ಹೇಳಿದ್ರೆ ಒಂಥರ ತುಂಬಾ ಮಹತ್ತು, ದೊಡ್ಡದು ಅನ್ನೋ ತರ, ಅದು ವ್ಯಾಪಕವಾದಂಥದ್ದು. ಅಂತಹ ರೂಪದಲ್ಲಿ ಸ್ವಾದಿಷ್ಠಾನದಲ್ಲಿ ಇದ್ದಾಳೆ. 4 ಮುಖ, ಚತುರ್ವಕ್ತ್ರ ಮನೋಹರ, ಸುಂದರವಾಗಿದ್ದಾಳೆ, ಮನೋಹರವಾಗಿದ್ದಾಳೆ. ಚತುರ್ವಕ್ತ್ರ, 4 ಮುಖಗಳನ್ನ ಹೊಂದಿದ್ದಾಳೆ. ಮತ್ತೆ ಶೂಲ ಮುಂತಾದ ಆಯುಧ, ಶೂಲಾದ್ಯಾಯುಧ ಸಂಪನ್ನ, ಶೂಲ ಮುಂತಾದ ಆಯುಧಗಳನ್ನ ಹೊಂದಿದ್ದಾಳೆ. ನೋಡಿ, ಸುಂದರವಾಗಿದ್ದಾಳೆ, ಹಳದಿ ಬಣ್ಣವನ್ನ ಹೊಂದಿದ್ದಾಳೆ. ಈಗ ಹಳದಿ ಅಂತ ಹೇಳಿದಾಗ ನಾವು ಹಿಂದೆ ಒಂದು ಸರ್ತಿ ಕೆಂಪು ಅಂತ ನೋಡಿದೀವಿ, ಕಪ್ಪು ಅಂತ ನೋಡಿದೀವಿ, ಬಹಳ ಬೆಳ್ಳಗಿದ್ದಾಳೆ ಅಂತ ನೋಡಿದೀವಿ. ಈಗ ಹಳದಿ ಬಣ್ಣವನ್ನ ಹೊಂದಿರುವಂತಹ ತಾಯಿಯನ್ನ ವರ್ಣಿಸ್ತಾ ಇದ್ದಾರೆ. ಮತ್ತೆ ಹಳದಿ ಬಣ್ಣವನ್ನ ಗರ್ವಿತಳು, ತನ್ನ ಶಕ್ತಿಯ ಬಗ್ಗೆ. ಮತ್ತೆ ಮೇಧಸ್ಸಿನ ಅಭಿಮಾನಿ, ಮೇಧಸ್ಸು ಅಂತ ಹೇಳಿದ್ರೆ ಕೊಬ್ಬು, ಅಂದ್ರೆ ಅಹಂಕಾರ, ಅದರ ಅಭಿಮಾನಿ. ಮತ್ತೆ ಮಧುಪ್ರಿಯಳು. ಈಗ ನಾವು ಬೇಕಾದಷ್ಟು ರೀತಿಯಲ್ಲಿ ದೇವತೆಗಳನ್ನ ಆರಾಧಿಸೋದನ್ನ ನೋಡಿದ್ವಿ. ಕೆಲವು ಕಡೆ ಕ್ಷುದ್ರ ದೇವತೆಗಳು ಅಂತ ಹೇಳ್ತೀವಿ, ಅಲ್ಲಿ ಮಾಂಸ ಮದಿರೆಯನ್ನ ನೈವೇದ್ಯ ಮಾಡೋದನ್ನು ನೋಡಿ. ಅಂತಹ ಒಂದು ಇದನ್ನು ವಿವರಣೆನೂ ನಾವಿಲ್ಲಿ ನೋಡ್ತಾ ಇದೀವಿ. ಮಧುಪ್ರಿಯಳು, ಬಂದಿನಿ ಮುಂತಾದ ಅನೇಕ ಶಕ್ತಿಗೆ ದೇವತೆಗಳಿಂದ ಸದಾ ಸುತ್ತುವರಿಯಲ್ಪಟ್ಟಿರುವವಳು. ಆಮೇಲೆ ದದ್ಯನ್ನಾಸಕ್ತ ಹೃದಯ, ಮೊಸರನ್ನವನ್ನ ಇಷ್ಟಪಡ್ತಾಳಂತೆ. ಅಂದ್ರ ಎಷ್ಟು ರೀತಿಯಲ್ಲಿ ವರ್ಣಿಸಬಹುದು ಅನ್ನೋದಕ್ಕೆ ನೀವು ಯಾವ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ತೀರಾ, ನಿನಗೆ ಯಾವುದು ಅನುಕೂಲ ಅನ್ಸುತ್ತೆ, ಯಾವುದು ಸರಿ ಅನ್ಸುತ್ತೆ, ನಿನಗೆ ಯಾವ್ದು ಇಷ್ಟ ಆಗುತ್ತೆ, ಆ ರೀತಿಯಲ್ಲಿ ನೀನು ಧ್ಯಾನ ಮಾಡು. ಇವಾಗ ಇಷ್ಟೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ. ಸ್ವಾಧಿಷ್ಠಾನದಲ್ಲಿ ಇರ್ತಕ್ಕಂತಹ ತಾಯಿಯನ್ನ ನೀನು ಇಲ್ಲಿ ಹೇಳಿರ್ತಕ್ಕಂತಹ ರೀತಿಯಲ್ಲಿ ಯೋಚನೆ ಮಾಡಿ, ನೀನು ಅವಳನ್ನ ಚಿಂತನೆ ಮಾಡಿ ಅವಳನ್ನ ಆರಾಧಿಸು. ಆ ತಾಯಿ ಶಾಂತ ರೂಪಳಾಗಿ, ಯಾವ ರೀತಿಯಲ್ಲಿ ಚಂದ್ರನ ಶೀತಲ ಕಿರಣ ಇರುತ್ತೆ ಆ ರೀತಿಯಲ್ಲಿ ಅವಳು, ಯಾವ ಶಿವ ಪ್ರಳಯ ಕಾಲದಲ್ಲಿ ಸಂವರ್ತನಾಗ್ನಿಯಿಂದ ಎಲ್ಲದನ್ನು ಸುಡ್ತಾ ಇರ್ತಾನೆ ತನ್ನ ಕೋಪದ ದೃಷ್ಟಿಯ ಕಣ್ಣುಗಳಿಂದ, ಅದನ್ನ ಶಾಂತ ಮಾಡ್ತಾ ಇರ್ತಾಳೆ. ಅಂತಹ ತಾಯಿ, ಆ ತಾಯಿಯನ್ನ ನಾನು ಆರಾಧಿಸ್ತೀನಿ. ಯಾವ ರೀತಿಯಲ್ಲಿ ಆರಾಧಿಸ್ಬೇಕು ಅಂದ್ರೆ ಇದೆಲ್ಲ ಕೊಡ್ತಾ ಇದ್ದಾಳೆ, ಈ ರೀತಿಯಾಗಿ ಇದ್ದಾಳೆ ತಾಯಿ, ಅವಳನ್ನ ಆರಾಧಿಸಿ. ನೀನು ಅಂತಹ ಒಂದು ತಾಯಿಯನ್ನ ನಿನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆರಾಧಿಸು. ಆರಾಧಿಸಿದಾಗ ಆ ಹಂಸದ್ವಯ ಶಿವ ಪಾರ್ವತಿಯರು ನಿನ್ನನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಒಂದು ಸುಂದರವಾದ ಅನುಭವ ಅನ್ಸುತ್ತೆ, ಕೇಳಕ್ಕೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಒಂಥರ ಹೋಪ್ ಅಂತ ಹೇಳ್ತೀವಿ. ನನಗೆ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಕಷ್ಟ, ಸಾವು, ನೋವು, ನನ್ನ ಬದುಕೇ ಸಾಕು ಅನ್ನುವಂತಹ ಸ್ಥಿತಿಲಿ ಇಂತಹ ಒಂದು ನಿನಗೆ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ತಾಯಿ ನಿನ್ನನ್ನ ಕಾಪಾಡ್ತಾಳೆ. ನಿನ್ನ ಕೆಟ್ಟ ಬುದ್ಧಿಯನ್ನ, ನಿನ್ನ ದುಷ್ಟ ಬುದ್ಧಿಯನ್ನ ದೂರ ಮಾಡಿ ನಿನ್ನನ್ನ ಮೋಕ್ಷದತ್ತ ಕರ್ಕೊಂಡು ಹೋಗ್ತಾಳೆ. ನಿನಗೆ ಶಿವ ಸಾಯುಜ್ಯವನ್ನ ಕೊಡಿಸ್ತಾಳೆ. ಎಷ್ಟು ಸುಂದರವಾದ ಕಲ್ಪನೆ. ಆಗ ಮನುಷ್ಯನಿಗೆ ಬದುಕೋದಕ್ಕೆ ಒಂದು ಆಸರೆ ಸಿಕ್ಕಾಗ ಅಂತಹ ಒಂದು ವಸ್ತುಸ್ಥಿತಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಆರಾಧಿಸುವಾಗ ಕೇವಲ ಶಿವನನ್ನಲ್ಲ, ಕೇವಲ ಶಕ್ತಿಯನ್ನಲ್ಲ, ಇಬ್ಬರನ್ನೂ, ಅರ್ಧನಾರೀಶ್ವರ ತತ್ವದಲ್ಲಿ ಇರ್ತಕ್ಕಂತಹ ಇಬ್ಬರನ್ನೂ ಕುರಿತು ನೀನು ಧ್ಯಾನ ಮಾಡು. ಯಾಕೆಂದ್ರೆ ಈಗ ಪರಸ್ಪರ ಪೂರಕ ಅಂತ ಹೇಳ್ತೀನಿ, ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಇವನು ಪೂರ್ತಿಯಾಗಿ ದಹನ ಮಾಡುವಂತಹ ಶಕ್ತಿಯನ್ನ ಹೊಂದಿದ್ರೆ ಅದನ್ನ ಶೀತಲ ಕಿರಣಗಳಿಂದ ಸುಧಾರಿಸ್ತಕ್ಕಂತಹ, ಅದನ್ನ ಶೈತ್ಯೋಪಚಾರ ಮಾಡಿ ಇಡತಕ್ಕಂತಹ ಶಕ್ತಿಯನ್ನ ತಾಯಿ. ಅದರಿಂದ ಸಮ ಶೀತೋಷ್ಣ ವಲಯವನ್ನ ನಮಗೆ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿಕೊಡ್ತಾರೆ. ಅಂತಹ ದೇವತೆಗಳನ್ನ ನಾವು ಆರಾಧಿಸೋದ್ರಿಂದ ನಮಗೆ ಮುಂದಿನ ಹಾದಿ ಸುಗಮವಾಗುತ್ತೆ. ಇದನ್ನ ನೋಡ್ತಾ ಇದ್ದಾಗ ಹೌದಲ್ವಾ, ಹಾಗಾದ್ರೆ ನಮ್ಮನ್ನ ಕಾಪಾಡೋದಕ್ಕೆ ಅವರಿದ್ದಾರೆ. ತುಂಬಾ ಎಲ್ಲಾ ಕಡೆ ಒಂಥರ ಪ್ರಪಂಚದಲ್ಲೆಲ್ಲ ಎಷ್ಟೋ ಕಡೆ ಅಗ್ನಿ, ಒಂಥರ ಎಲ್ಲ ಕಾಡುಗಳು ಸುಟ್ಟು ಬಿಡ್ತಾ ಇದೆ, ಊರುಗಳನ್ನು ಸುಟ್ಟು ಬಿಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆ
ಮಳೆ ಬರುತ್ತೆ, ಅದನ್ನ ತಂಪಾಗಿಸುತ್ತೆ, ಆ ಭಾಗವನ್ನ ಮತ್ತೆ ನಾವು ಪುನಃ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇದು ಎರಡೂ ನಡೀತಾನೆ ಇರುತ್ತೆ. ಈಗ ಬೇಸಿಗೆ ಕಾಲ ಬರುತ್ತೆ, ಬೇಸಿಗೆ ಬಂದಾಗ ನಮಗೆ ಅಂಥ ಆ, ತುಂಬಾ ಶಾಖ ಇಲ್ಲ. ಹಾಗೆ ನೋಡಕ್ ಹೋದ್ರೆ ನಾವು 35, 36 ಬಂದ್ರೆ ಅಯ್ಯೋ ತುಂಬಾ ಸೆಕೆ ತಡಿಯಕ್ಕಾಗಲ್ಲ. ಆದ್ರೆ ಅದು ಒಂದು ಸ್ವಲ್ಪ ಕಾಲ. ಅದಾದ ನಂತರ ತಂಗಾಳಿ, ಮಳೆ, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗ್ತಿದ್ದಾಗೆ ಮಳೆ ಬಂದ್ಬಿಡುತ್ತೆ, ಮತ್ತೆ ತಂಪಾಗುತ್ತೆ. ಇದೆ ನಮ್ಗೆ ಇಲ್ಲಿ ಸ್ವಾದಿಷ್ಠಾನದಲ್ಲಿ ತಾಯಿ ಮತ್ತು ಶಿವ ಇಬ್ಬರು ಮಾಡ್ತಾ ಇರ್ತಕ್ಕಂತಹ ಲೀಲೆ ಅಂತ ಹೇಳ್ಬೋದ, ನೋಡ್ಬೇಕು. ಯಾಕೆಂದ್ರೆ ನಮ್ಗೆ ಆ ಸೆಕೆಯನ್ನೇ ತಡೆಯಕ್ ಆಗ್ತಾ ಇಲ್ಲ, ಅಯ್ಯೋ ಏನೇನೋ ಆಗೋಗ್ತಾ ಇದೆ. ಆ ಸಂದರ್ಭದಲ್ಲಿ ಮಳೆ ಬಂದು ಮತ್ತೆ ತಂಪಾಗುತ್ತೆ ಭೂಮಿ, ಸದ್ಯ ಸಮಾಧಾನ ಆಯ್ತು. ಮತ್ತೆ ಚಳಿಗಾಲ, ಚಳಿಗಾಲದಲ್ಲಿ ಇವು ನಡುಗ್ತಾ ಇದ್ದೀನಿ, ಮತ್ತೆ ನಡುಗದ ನಿಲ್ಲುತ್ತೆ, ಮತ್ತೆ ಮುಂದೆ ಬಿಸಿಲು ಬರುತ್ತೆ. ಇದು ಇಡೀ ವರ್ಷದಲ್ಲಿ ನಾವು ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ ಈ ಋತುಚಕ್ರ ತಿರುಗಿದೆ. ಇದೆಲ್ಲ ಕಾಲ ಯಾವುದರಿಂದ, ಋತುಚಕ್ರ ಯಾವುದರಿಂದ? ಶಿವಶಕ್ತಿಯರು ನಮಗೆ ನೀಡ್ತಾ ಇರ್ತಕ್ಕಂತಹ ಒಂದು ಬಿಸಿಲು ಮತ್ತು ತಂಪು, ಅಗ್ನಿ ಮತ್ತು ಅದನ್ನ ಶೀತಲ ಕಿರಣಗಳಿಂದ ಸಮಾಧಾನ ಪಡಿಸತಕ್ಕಂತಹ ವ್ಯವಸ್ಥೆ. ಇದರಿಂದ ನಮ್ಮನ್ನ ಮೋಕ್ಷದೆಡೆಗೆ, ಅಂದ್ರೆ ನಮ್ಮ ಸಾಧನೆಯ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ಅವರು ಸಹಾಯ ಮಾಡ್ತಾರೆ. ನನಗೆ ಯಾರದ್ದು ಸಹಾಯ ಬೇಡ, ನಾನೇ ಮಾಡ್ತೀನಿ, ಯಾವುದನ್ನು ನಾನು ಮಾಡಕ್ಕಾಗಲ್ಲ. ಋಣಮಾಪಿ ನಾಚಾಲಾತಿ ತೇರವಿಲ್ಲ. ಎಲ್ಲದಕ್ಕೂ ಅವನು ನಮ್ಗೆ ಯಾವ ರೀತಿಯಲ್ಲಿ ಆಜ್ಞೆ ಮಾಡ್ತಾನೆ ಆ ರೀತಿ ನಾವು ನಡೀತಾ ಹೋಗ್ತೀವಿ. ಅದ್ ಬಿಟ್ಟು ನಾನೆಲ್ಲ ಮಾಡ್ಬೋದು, ನಂಗೆಲ್ಲ ಗೊತ್ತು, ಸಾಧ್ಯನೇ ಇಲ್ಲ. ನಂಗೆ ಏನು ಗೊತ್ತಿದೆ ಅದೂ ಸಹ ಅವರ ಕೃಪೆಯಿಂದ ಗೊತ್ತಿದೆ. 18 ವಿದ್ಯೆಗಳು ನನ್ನ ಮಾನಸದಲ್ಲೂ, ನನ್ನ ಹೃದಯ ಕಮಲದಲ್ಲೂ, ಅದರ ಮಕರಂದದಲ್ಲೂ ಇದೆ, ನಿಜ. ಆದ್ರೆ ಅದನ್ನ ಗುರುತಿಸುವ ಶಕ್ತಿ ಅವರುಗಳಿಂದ ಬರ್ತದೆ. ಅದರಿಂದ ತೃಣಮಾಪಿನ ಚಲತಿ ತೇನ ವಿನಾ ಅಂತ ಹೇಳಿ ಅವರಿಗೆ ನಾವು ಪೂರ್ತಿಯಾಗಿ ಶರಣಾಗತರಾದಾಗ ನಮ್ಮನ್ನ ಅವರು ಮುಂದಿನ ಒಳ್ಳೆಯ ಹಾದಿಯಲ್ಲಿ ನಡೆಸಿ ಮೋಕ್ಷವನ್ನ, ಮೋಕ್ಷ ಅಂತ ಹೇಳಿದಾಗ ನಮ್ಮ ಪೂರ್ತಿಯಾದ ನಮ್ಮ ಅಸ್ತಿತ್ವವನ್ನ ಸಾರ್ಥಕತೆಯತ್ತ ಒಯ್ಯೋದು ಅಂತ ಹೇಳೋಣ ಬೇಕಾದ್ರೆ, ಅಂತಹ ಒಂದು ಹಾದಿಯನ್ನ ನಮ್ಗೆ ತೋರಿಸ್ತಾರೆ. ಅದರಿಂದ ಅಂತಹ ತಾಯಿ ತಂದೆಗಳನ್ನ, ಅಂತಹ ಶಿವ ಪಾರ್ವತಿಯರನ್ನ ನಮಸ್ಕರಿಸುತ್ತಾ ಇವತ್ತಿನ ಮಾತನ್ನು